ಸಿಲಿಕಾನ್ ಸಿಟಿ ಬೆಂಗಳೂರು. ಈ ಬೆಂಗಳೂರಲ್ಲಿ 18 ಅಂತಸ್ತಿನ ಕಟ್ಟಡ ನೆಲಸಮವಾಗಲಿದೆ. ಬೀಳುವ ಸ್ಥಿತಿಯಲ್ಲಿದ್ದಂತಹ ಅಪಾರ್ಟ್ಮೆಂಟ್ನ ನೆಲಸಮ ಮಾಡೋಕೆ ಈಗಾಗಲೇ ಜಿಬಿಎ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ನೆಲಸಮವಾಗಲಿದೆ 18 ಅಂತಸ್ತಿನ ಕಟ್ಟಡ. ಬೀಳುವ ಸ್ಥಿತಿಯಲ್ಲಿದ್ದಂತಹ ಅಪಾರ್ಟ್ಮೆಂಟ್ ನೆಲಸಮ ಮಾಡಲಾಗ್ತಿದೆ. ಕೂಡ್ಲು ಬಳಿ ಇರತಕ್ಕಂಥ ಬೃಹತ್ ಅಪಾರ್ಟ್ಮೆಂಟ್ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವನ್ನು ಮಾಡಲಾಗಿತ್ತು. ಕಟ್ಟಡದ ಒಂದು ಭಾಗ ವಾಲಿದಂತಹ ಹಿನ್ನೆಲೆಯಲ್ಲೇ ನೆಲಸಮ ಮಾಡೋಕೆ ಮುಂದಾಗಿದ್ದಾರೆ. ಅವೈಜ್ಞಾನಿಕ ನಿರ್ಮಾಣದಿಂದ ಕಟ್ಟಡದಲ್ಲಿ ಸಮಸ್ಯೆ ಉಂಟಾಗಿದೆ. ಎಸ್ಎನ್ಎನ್ ರಾಜ್ ಈ ಬ್ಲಾಕ್ನ 49ನೇ ಅಪಾರ್ಟ್ಮೆಂಟ್ ಇದಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಕೂಡ್ಲು ಬಳಿ ಇರತಕ್ಕಂಥ ದೊಡ್ಡದಾದಂತಹ ಅಪಾರ್ಟ್ಮೆಂಟ್ ನೀವೇನು ಗಮನಿಸ್ತಾ ಇದ್ದೀರಾ, 18 ಫ್ಲೋರ್ ಇರ್ತಕ್ಕಂಥ ಒಂದು ದೊಡ್ಡದಾದಂತಹ ಅಪಾರ್ಟ್ಮೆಂಟ್. ಈ ಅಪಾರ್ಟ್ಮೆಂಟನ್ನು ಈಗ ಕೆಡವಬೇಕು, ನೆಲಸಮ ಮಾಡಬೇಕು. ಇದನ್ನು ನೆಲಸಮ ಮಾಡಿ ಅಂತ ಜಿಬಿಎಗೆ ಈ ಒಂದು ಕಟ್ಟಡದ ಮಾಲೀಕನೇ ಹೋಗಿ ಒಂದು ಪರ್ಮಿಷನ್ನ ಕೇಳಿಬರ್ತಾರೆ, ಮನವಿ ಪತ್ರವನ್ನು ಸಲ್ಲಿಕೆ ಮಾಡಿಬಿಡ್ತಾರೆ. ಅದರಂತೆ ಈಗಾಗಲೇ ಜಿಬಿಎ ಕೂಡ ಎಲ್ಲ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಪರಿಶೀಲನೆಯನ್ನು ಕೂಡ ಮಾಡ್ತು. ಯಾಕೆ ಈ 18 ಅಂತಸ್ತಿನ ಕಟ್ಟಡವನ್ನು ನೆಲಸಮ ಮಾಡಬೇಕು ಅಂತಂದರೆ, ನೋಡಿ 200 ಕೋಟಿ ವೆಚ್ಚ ಮಾಡಿದ್ದಾರೆ ಕಟ್ಟಕ್ಕೆ. ಆದರೆ ಕಟ್ಟಡದ ಒಂದು ಭಾಗ ಏನಿದೆ ಅದು ಅವೈಜ್ಞಾನಿಕವಾಗಿ ಕಟ್ಟಲಾಗಿದೆ, ಹಾಗೆ ಸಂಪೂರ್ಣವಾಗಿ ವಾಲಿರುವಂಥದ್ದು. ಹೀಗಾಗಿ ಮುಂದೆ ಯಾವುದೇ ಅಹಿತಕರ ಘಟನೆ ನಡೀಬಾರ್ದು ಅಂದರೆ ಆ ಒಂದು ಕಟ್ಟಡವನ್ನು ಲಾಸ್ ಆದರೂ ಪರವಾಗಿಲ್ಲ, ನಾನು ನೆಲಸಮ ಮಾಡ್ತೀನಿ ಅಂತ ಮಾಲೀಕ ಮುಂದೆ ಬಂದಿರುವಂಥದ್ದು. ಜಿಬಿಎಗೆ ಮನವಿಯನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಜಿಬಿಎ ಅಧಿಕಾರಿಗಳು ಹೋಗಿ ಭೇಟಿಯನ್ನು ಕೂಡ ನೀಡಿದ್ರು. ಅವೈಜ್ಞಾನಿಕ ನಿರ್ಮಾಣ ಅಂತ ರೀಸನ್ ಕೂಡ ಕೊಡಲಾಗಿದೆ. ಈಗಾಗಲೇ 18 ಕೋಟಿಯ ಅಂದರೆ 200 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾದಂತಹ 18 ಅಂತಸ್ತಿನ ಕಟ್ಟಡವನ್ನು ನೆಲಸಮ ಮಾಡೋಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.